ಭಾಳ ಮುಖ್ಯವಾಗಿ ಈಗ ಬಹಳಷ್ಟು ವಿದ್ಯಾರ್ಥಿನಿಯರಿಗೆ ಒಂದೇನೋ ಕೋರ್ಸ್ ಮಾಡೋ ಇಚ್ಛೆ ಇರುತ್ತೆ, ಆದರೆ ಅವರ ಪಾಲಕರಿಗೆ ಇನ್ನೊಂದು ಯಾವುದೋ ಇಚ್ಛೆ ಇರೋದು, ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಏನು ಹೇಳಿಕೆ ಇಷ್ಟ? ಇದರಲ್ಲಿ ಏನು ಹೇಳಬೇಕಂತಂದರೆ, ನೀವು ನಮ್ಮ ಡೀಟೇಲ್ಡ್ ಇನ್ಫಾರ್ಮೇಷನ್ ಏನಿದೆ ಅದು ನೋಡ್ಕೋಬೇಕು. ಯಾಕಂದರೆ ತುಂಬ ಸ್ಟೂಡೆಂಟ್ಸಿಗೆ ಒಂದು ಏನು ಅವ್ರ ತಲೆಯಲ್ಲಿ ಒಂದು ಬೇರೆ ಐಡಿಯಾ ಇರುತ್ತೆ, ಆ್ಯಕ್ಚುಲ್ ಕೋರ್ಸ್ ಇರೋದು ಬೇರೆ. ಸೊ ಡೀಟೇಲ್ಡಾಗಿ ನಾವು ಮೇ ಬಿ ಇನ್ ದ ನೆಕ್ಸ್ಟ್ 1 or 2 days ನಾವು ಪ್ರತಿಯೊಂದು ಕೋರ್ಸಿಂದ ಡೀಟೇಲ್ಡ್ ಮಾಹಿತಿ ಹಾಕ್ತೀವಿ ವೆಬ್ಸೈಟ್ ಮೇಲೆ. ಅದನ್ನು ಓದಬೇಕು, ಅವರು ಓದಬೇಕು, ಪೇರೆಂಟ್ಸು ಓದಬೇಕು. ಆಮೇಲೆ ಅವ್ರು ಚರ್ಚೆ ಮಾಡಬೇಕು ಯಾವ ಪ್ರೋಗ್ರಾಮ್ ಅವರಿಗೆ ಸೂಟಬಲ್ ಇದೆ ಅಂತ ಹೇಳಿ. ಮತ್ತು ನಾನು ಅದೇ ಹೇಳಿದೆ ಸ್ವಲ್ಪ ಹೊತ್ತು ಹಿಂದೆ, ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಅವ್ರ ಫಸ್ಟ್ ಪ್ರೆಫರೆನ್ಸ್, ಸೆಕೆಂಡ್ ಪ್ರೆಫರೆನ್ಸ್ ಯಾವುದು ಅವ್ರು ಟಿಕ್ ಮಾಡಬೇಕು. ಅದಾದಮೇಲೆ ಲೈಕ್ ಐ ವಾಸ್ ಸೇಯಿಂಗ್ ಸಮ್ ಟೈಮ್ ಬ್ಯಾಕ್, ಇದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ. ವಿ ಹ್ಯಾವ್ ಆರ್ ಕಾಹೇರ್ ಎಂಟ್ರೆನ್ಸ್ ಎಕ್ಸಾಮ್ ಆನ್ 10th of May. ಸೊ ಪ್ಲೀಸ್ ನೋಟ್ ದ ಡೇಟ್. ಮೇ 10ನೇ ತಾರೀಕಿಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಮ್ಮದು ಕಾಹೇರ್ ಎಂಟ್ರೆನ್ಸ್ ಎಕ್ಸಾಮ್. ಸೊ ಸ್ಟೂಡೆಂಟ್ಸ್ ಯಾರು PUC 2 ಸೈನ್ಸ್ ಮಾಡಿದ್ದಾರೆ ಅವರಿಗೆ ಈ ಎಂಟ್ರೆನ್ಸ್ ಎಕ್ಸಾಮ್ ದೇ ಆರ್ ಎಲಿಜಿಬಲ್ ಫಾರ್ ಇಟ್. ಮೊದಲು ಅಂತಂದರೆ ನೀವು 30th April ಒಳಗೆ, ಅಂದರೆ ಏಪ್ರಿಲ್ 30 ಒಳಗೆ ವಿದಿನ್ 4 PM 4 ಗಂಟೆ ಒಳಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕು. ಅದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಜೊತೆ ಅದ್ರದ್ದು ಏನು ಅಪ್ಲಿಕೇಶನ್ ಫಾರ್ಮ್ ಫೀಸ್ ಅದು ನೀವು ತುಂಬಬೇಕು. ನೀವು ಒಂದೇ ಆಪ್ಷನ್ ಚೂಸ್ ಮಾಡಿದರೆ ಅದ್ರದ್ದು ಫೀಸು 1500 ಅಂತಂದರೆ 1500 म्हणजे 1500 रुपये तुम्हाला एंट्रन्स म्हणजे ॲप्लिकेशन फॉर्म बरोबर तुम्हाला 1500 रुपये भरावे लागणार. जर तुम्ही एकच कोर्स टिक केला तर. जर तुम्ही 2 कोर्सेस टिक केले तर दुसऱ्या कोर्सचे ॲडिशनल 500 रुपये तुम्हाला भरावे लागणार, म्हणजे 2000 रुपये ಅಂದರೆ 2000. ते सगळं केल्यानंतर ऑनलाईन फॉर्म तुम्ही भरल्यानंतर 6th May म्हणजे 6 May 6ನೇ ತಾರೀಕಿಗೆ ಕಂಪಲ್ಸರಿ ಎಲ್ಲರೂ ಮಾಕ್ ಟೆಸ್ಟ್ ಕೊಡಬೇಕು. ಮಾಕ್ ಟೆಸ್ಟ್ ಅಂತಂದರೆ ನಿಮಗೆ ಹೆಂಗೆ ಲಾಗಿನ್ ಮಾಡೋದು, ಆ ಎಕ್ಸಾಮ್ ನಮ್ಮ ಸಾಫ್ಟ್ವೇರ್ ಹೆಂಗೆ ಆಪ್ರೇಟ್ ಮಾಡೋದು ಅದೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ಎಕ್ಸಾಮ್ ದಿನ ನಿಮಗೆ ನೀವು ಟೆನ್ಷನ್ನಲ್ಲಿರ್ತೀರ. ಸೊ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಎಲ್ಲರೂ ಅಪ್ಲೈ ಮಾಡಿದ ಕ್ಯಾಂಡಿಡೇಟ್ಸು ಈ ಮಾಕ್ ಟೆಸ್ಟಿಗೆ ಕೂತ್ಕೊಳ್ಳೇಬೇಕು. ಎನಿ ಟೈಮ್ ಬಿಟ್ವೀನ್ 11 AM ಆ್ಯಂಡ್ 1 PM ಅಂತಂದರೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1 PM ಅದು ಎಂಡ್ ಆಗುತ್ತೆ. ನೀವು 11 ಗಂಟೆ ಸುಮಾರು ನೀವು ಲಾಗಿನ್ ಆಗಬೇಕು. ಆ ಮಾಕ್ ಟೆಸ್ಟ್ ನೀವು ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಸಾಫ್ಟ್ವೇರ್ ಹೆಂಗೆ ಆಪ್ರೇಟ್ ಮಾಡೋದು, ಯೂಸರ್ ನೇಮ್ ಪಾಸ್ವರ್ಡ್ ಅದು ಎಲ್ಲಿ ಟೈಪ್ ಮಾಡೋದು ಅದೆಲ್ಲ ಗೊತ್ತಾಗುತ್ತೆ. ಸೊ ಅದು ಒಂದು. ಮತ್ತು 10ನೇ ತಾರೀಕಿಗೆ ನೀವು ಆ್ಯಕ್ಚುಲ್ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತೀರಾ. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗೋದು 11 ಗಂಟೆಗೆ, ಆದರೆ 10:30ಗೆ ನೀವು ಲಾಗಿನ್ ಆಗಬೇಕು. ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರೋ ಕೇಳಿದ್ರು ಯಾವ ಥರದ ಕ್ವೆಶ್ಚನ್ಸ್ ಬರುತ್ತೆ ಅಂತಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ನೀವು ಎಕ್ಸಾಕ್ಟ್ಲಿ ನಿಮ್ಮ ನೀಟ್ ಅಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಆನ್ಸರ್ ಮಾಡ್ತೀರಾ, ಅದೇ ಥರ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಆ್ಯಂಡ್ ಪ್ಲೀಸ್ ನೋಟ್ ದೆ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್. ನೀವು ಈವನ್ ರಾಂಗ್ ಆನ್ಸರ್ ಕೊಟ್ಟರೆ ನೆಗೆಟಿವ್ ಮಾರ್ಕಿಂಗ್ ಏನು ಬರಲ್ಲ ನಿಮಗೆ. ಈಚ್ ಕ್ವೆಶ್ಚನ್ ವಿಲ್ ಬಿ ಕ್ಯಾರಿಂಗ್ 1 mark. 100 marks ಪೇಪರ್ ಇರುತ್ತೆ. ಅದರಲ್ಲಿ 15 mark ಫಿಸಿಕ್ಸ್, 15 mark ಕೆಮಿಸ್ಟ್ರಿ, ಬಯಾಲಜಿ 60 marks ಮತ್ತು ಆಪ್ಟಿಟ್ಯೂಡ್ ಇಸ್ 10 marks. ಈ ಥರ ಟೋಟ್ಲಿ 100 marks ಪೇಪರ್ ಇರುತ್ತೆ. ಇಟ್ ವಿಲ್ ಬಿ 2 ತಾಸು ಪೇಪರ್ ಇರುತ್ತೆ, 2 ತಾಸಾचा ಪೇಪರ್. ಓಕೆ, ಸೊ 2 ಗಂಟೆ 11 AM to 1 PM. ಮತ್ತು 10:30ಗೆ ನೀವು ಲಾಗಿನ್ ಆಗಬೇಕು. ಇನ್ನೊಂದು ಅಂತಂದರೆ ನೀವು ಲ್ಯಾಪ್ಟಾಪ್ ಇಲ್ಲಾಂದರೆ ಡೆಸ್ಕ್ಟಾಪ್ ಮೇಲಿಂದ ಲಾಗಿನ್ ಮಾಡಬೇಕು. ಮೊಬೈಲ್ ಫೋನ್ ಇಸ್ ನಾಟ್ ಅಲೌಡ್. ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು ಅದು ಅಲೌಡ್ ಇಲ್ಲ. ಮತ್ತು ಇನ್ನೊಂದು ಅಂತಂದರೆ ನೀವು ಯಾವ ಟ್ಯಾಬ್ ಓಪನ್ ಮಾಡ್ತೀರಾ ಲಾಗಿನ್ ಮಾಡಲಿಕ್ಕೆ ಅದು ಒಂದೇ ಟ್ಯಾಬ್ ಓಪನ್ ಮಾಡಬೇಕು. ನೀವು ಬೇರೆ ಯಾವುದು ಟ್ಯಾಬ್ ಅದು ಓಪನ್ ಮಾಡಿದರೆ ದ್ಯಾಟ್ ಇಸ್ ಟ್ರೀಟೆಡ್ ಆಸ್ ಮಾಲ್ ಪ್ರಾಕ್ಟಿಸ್. ಆ್ಯಂಡ್ ಪ್ಲೀಸ್ ನೋಟ್, ಇದಕ್ಕೆ ಆನ್ಲೈನ್ ಪ್ರಾಕ್ಟರ್ಡ್ ಎಕ್ಸಾಮ್ ಅಂತ ಹೇಳ್ತೀವಿ. ಆನ್ಲೈನ್ ಪ್ರಾಕ್ಟರ್ಡ್ ಎಕ್ಸಾಮ್ ಅಂತಂದರೆ ನೀವು ಎಲ್ಲರೂ ಕಂಪಲ್ಸರಿ ನೀವು ಕ್ಯಾಮ್ರಾ ಆನ್ ಮಾಡಲೇಬೇಕು, ನಿಮ್ಮ ವೆಬ್ ಕ್ಯಾಮ್ ಆನ್ ಮಾಡಲೇಬೇಕು. ಯಾಕಂದರೆ ನಾವು ಇಲ್ಲಿಂದ ನಿಮ್ಗೆ ಮಾನಿಟರ್ ಮಾಡ್ತೀವಿ. ಏನೂ ಚೀಟಿಂಗ್ ಅದು ನೀವು ಮಾಡಿದರೆ
ಆವಾಗ ನಿಮಗೆ ನಾವು ಎಕ್ಸಾಮ್ದಾಗಿಂದ ಲಾಗೌಟ್ ಮಾಡಿಸ್ತೀವಿ, माल प्रॅक्टिस ಅಂತ ಹಿಡ್ಕೋತೀವಿ. सो आता मराठीमध्ये भाषांतर जर ह्याचं करायचं असेल तर तुम्ही लॅपटॉप किंवा डेस्कटॉपवरून लॉग इन करायला हवं. इंटरनेट कनेक्शन तुमचं चांगलं स्टेबल इंटरनेट कनेक्शन पाहिजे. मोर दॅन 10 MPPS मिनिमम तुम्हाला मिनिमम 10 MPPS इंटरनेट स्पीड पाहिजे तुम्हाला. आणि जरी काही तुमचा पॉवर कट झाला किंवा तुम्ही लॉग आउट झालात तर काळजी करायची गरज नाही आहे. तुम्ही परत लॉग इन करू शकता आणि जे तुम्ही क्वेश्चन्स तोपर्यंत आन्सर केले जातात ते डेटाबेसमध्ये सेव्ह होतात. सो ते तुम्ही काही काळजी करायची गरज नाही. पण एक्स्ट्रा टाईम काय आम्ही तुम्हाला देणार नाही. आणि एकच टॅब ओपन करायचं, एक्झाम टॅब. दुसरे काही टॅब्स विंडोज ओपन करायचे हे चुकीचं आहे. हे अलाउ आम्ही नाही करणार आणि तुमच्यावर आम्ही लक्ष ठेवणार. जर काही तुम्ही चीटिंग वगैरे केलं तर त्या वेळेलाच तुम्हाला लॉगआउट केलं जाईल आणि तुम्ही एक्झाममधून डिबार होणार. तर हे तुम्ही प्लीज